ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಸ್ತುನೇ ಆಗಲಿ ವಿಷಯನೇ ಆಗಲಿ ತುಂಬ ಹೊತ್ತು ಇಟ್ಕೊಳಕ್ಕಾಗಲ್ಲ. ಮನುಷ್ಯನಿಗೆ ಕಷ್ಟ ಆಗ್ಬಿಡುತ್ತೆ. ಆದಷ್ಟು ಬೇಗ ನಿಧಿಗೆ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಹೌದು, ನಿತ್ಯ ನಿಧಿಯಲ್ಲಿ ಕಾಣ್ತಾ ಇಲ್ಲ. ಅವರಿಬ್ರು ಸಮಾಧಿ ಹತ್ರ ಹೋಗಿದ್ದಾರೆ, ಆಮೇಲೆ ಬರ್ತಾರೆ. ಹೌದಾ, ಸರಿ ಸರಿ. ನನ್ನ ಕೊನೆಗಾಲನ ಈ ಮನೇಲಿ ಕಳಿತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹಾಗಂತ ಇಲ್ಲಿಂದ ವಾಪಸ್ ಹೋಗಿ ಲಕ್ಷ್ಮಿಗೆ ಭಾರವಾಗಿರೋಕ್ಕೂ ನನಗಿಷ್ಟ ಇಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ರುಕ್ಮಿಣಿ, ಯಾಕೆ ತುಂಬಾ ಬೇಜಾರಲ್ಲಿದ್ದೀರಾ? ಏನಾಯ್ತು? ಎಲ್ಲ ಸರಿಯಾಗಿದೆ ತಾನೆ? ನಾನು ಸತ್ಯನ ಮುಚ್ಚಿಟ್ಟಿದ್ದೀನೋ ಅಥವಾ ಸತ್ಯನ ನನ್ನ ಮುಚ್ಚಿಡ್ತಿದ್ಯೋ ಗೊತ್ತಾಗ್ತಿಲ್ಲ. ಆದರೆ ಇವತ್ತು ಮಾತ್ರ ನಿತ್ಯ ಗರ್ಭಿಣಿಯಾಗಿರೋ ವಿಚಾರ ಮತ್ತು ಅವ್ರ ತಂದೆ ತಾಯಿ ವಿಚಾರನ ನಿಧಿಗೆ ಹೇಳಲೇಬೇಕು. ಮುನಿಯಪ್ಪಂಗೇನಾದ್ರು? ಏನಂತ ಹೇಳಿ, ನನ್ನ ಗಂಡ ಇನ್ನು ಮನೆಗೆ ಬಂದಿಲ್ಲ. ಯಾವಾಗ್ಲೂ ಊರ್ ಜಾತ್ರೆ ದಿವಸ ನಿಧಿ ಅಪ್ಪ ಅಮ್ಮನ ಹೆಸರಲ್ಲಿ ಪೂಜೆ ಮಾಡಿಸೋರು. ಅದಕ್ಕೋಸ್ಕರನಾದ್ರೂ ಬರ್ತಾರೆ ನನ್ ಗಂಡ ಅನ್ಕೊಂಡಿದ್ದೆ. ವರ್ಷ ಅದೇ ಪದ್ಧತಿ ಇತ್ತು. ಆದ್ರೆ ಅವ್ರು ಇನ್ನೂ ಮನೆಗೆ ಬಂದಿಲ್ಲ. ನೋಡು, ಅತ್ತಿದ ತಕ್ಷಣ ಹೋದವರೆಲ್ಲ ಬರೋ ಹಾಗಿದ್ದಿದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಹತ್ಕೊಂಡೇ ಓಡಾಡ್ತಿದ್ರು. ಧೈರ್ಯವಾಗಿರು. ರುಕ್ಮಿಣಿ, ಯೋಚನೆ ಮಾಡಬೇಡ. ನಾಳೆ ಬೆಳಗ್ಗೆ ಒಳಗಡೆ ಮುನಿಯಪ್ಪ ಮನೆ ಖಂಡಿತ ಬಂದೇ ಬರ್ತಾನೆ. ನೋಡ್ತಾ ಇರು. ನೋಡು, ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನೀನ್ ಧೈರ್ಯವಾಗಿರು. ಲೈ, ಇದೇನು ತುಂಟಿ ಜಜ್ಜಿ ಟೀ ಕಾಯಿಸೋದು ಅನ್ಕೊಂಡ್ರಲ್ಲ, ಕಲ್ಬಟ್ಟಿ. ಒಂದೊಂದು ಹನಿಗೂ ಬೆಲೆ ಐತೆ. ನೆಕ್ಕಂಡಾದ್ರೂ ಕುಡಿಲಿ, ಸುರ್ಕಂಡಾದ್ರೂ ಕುಡಿಲಿ, ನಮ್ಗೆ ಯಾಕಲ್ಲ. ಒಟ್ಟಿನಲ್ಲಿ ನಮ್ಮ ಕೆಲಸ ನೀಟಾಗಿ ಆಗ್ಬೇಕು. ಏನೇ ಅಕ್ಕ ಇದು? ಅಪ್ಪ ಅಮ್ಮನ ಸಮಾಧಿ ಮೇಲೆ ಇಂಥ ನೀಚ್ ಕೆಲಸ ಮಾಡ್ತಿದ್ದಾರೆ. ಇವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು. ಬರ. ಏಯ್, ಯಾರು ನೀವೆಲ್ಲ? ಲೇಡೀಸು. ಕಳ್ಬಟ್ಟಿ ಸ್ಮೆಲ್ಗೆ ಲೇಡೀಸೇ ಬಂದ್ಬಿಟ್ಟವ್ರೆ. ಹೇಳಿ, ಎಷ್ಟು ಕೊಡನೆ? ನೋಡಿ, ಇದು ನನ್ನ ಅಪ್ಪ ಅಮ್ಮನ ಸಮಾಧಿ. ಇಲ್ಲಿಂದ ನೀವೆಲ್ಲರೂ ಜಾಗ ಖಾಲಿ ಮಾಡಿದ್ರೆ ಸರಿ.
ಪ್ಯಾಟೆ ಗಿಳಿ ಬೆಂಗಳೂರಿಂದ ಬಂದೈತೆ ಏಯ್ ನಾವು ಮಾತ್ ಕಲ್ತು ಸರ್ಕಸ್ ಮಾಡೋ ಗಿಳಿಯಲ್ಲ. ಈ ಕ್ಷಣ ನಿನ್ ಗತಿ ಏನಾಗುತ್ತೆ ಅಂತ ಭವಿಷ್ಯ ಹೇಳೋ ಗಿಳಿ. ನಿಮ್ಮಂಥವ್ರಿಂದ ಜನ ನೆಮ್ಮದಿಯಾಗಂತೂ ಬದುಕೋದಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರು ಸತ್ ಮೇಲಾದ್ರೂ ನೆಮ್ಮದಿಯಾಗಿ ಮಲಗ್ಲಿ. ಕೇಳಿಸ್ಕೊಂಡ್ರಲ್ಲ, ಇವ್ರಿಗೆ ಕಳ್ಬಟ್ಟಿಯ ಅವ್ರ ಅಪ್ಪ ಅಮ್ಮ ಕುಡಿಸ್ತಾನೆ, ನಾವೇ ಕುಡ್ಕೊಬಿಡ್ತಿದೀವಿ ಅಂತ ಬೇಜಾರು. ಅಮ್ಮಿ, ನಿಮ್ಮ ಅಪ್ಪ ಅವಂಗ ಹೋಗಿ ಕುಡಿಸ್ಬೋದು, ಅದೇ ದುಡ್ಡು ಯಾರು ನೀ ಎಡ ಬಿಡಿ. ಈಗ ನಾನು ನಿಮ್ಮ ಭವಿಷ್ಯ ಹೇಳ್ತೀನಿ. ಸುಮ್ಮನೆ ಇಲ್ಲಿಂದ ಹೊಂಟೋದ್ರೆ ಸರಿ, ಇಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮನ ಸಮಾಧಿಯ ಉಣ್ಸೇ ಬಿಡ್ತೀವಿ. ಅವಾಗ ನಿಮಗೂ ಬೇಜಾರು ಇರ್ಕಿಲ್ಲ, ನಮಗೂ ಟೆನ್ಷನ್ ಇರ್ಕಿಲ್ಲ. ಏನ್ರಲ್ಲ? ಕ್ಷಮೆನೇ ಇಲ್ಲ ಕಣೋ. ಮರ್ಯಾದೆಯಿಂದ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರಲ್ಲ. ವಾ, ಏನು ಮಾಡಿ ಹೊಡೆದ್ಬಿಟ್ಟಿಯಾ? ಬರ, ಕಾಪಾಡಿ ಕಾಪಾಡಿ. ಅವಳ ಮೈ ಮುಟ್ಟಿದ್ರೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಲವ್, ಕೇಳಿಸ್ಕೊಂಡ್ರಲ್ಲ, ನನ್ನೇ ಹುಟ್ಲಿಲ್ಲ ಅನ್ಸೋಣ. ಈ ದಂಧೆ ನಡ್ತಾ ಇರೋದು ಯಾರು ಗೊತ್ತೇ? ಕಾಳ. ಅವನ್ನ ನೋಡಿದಿರ್ಲಿ, ಬರೀ ಅವನ ಹೆಸರು ಕೇಳಿದ್ರೆ ಸುತ್ತಮುತ್ತ ಹಳ್ಳಿಯವರು 1, 2, 3 ಅಲ್ಲೇ ಮಾಡ್ಕೊಬಿಡ್ತಾರೆ. ಇಷ್ಟ್ರ ಮೇಲೂ ಬರ್ತೀವಿ ಅಂದ್ರೆ ಬನ್ನಿ, ಯಾರು ಬಂದು ಅದೇನು ಮಾಡೋದು ನೋಡೇ ಬಿಡ್ತೀನಿ. ಹೊಡೆದಾಕ್ರಲ್ಲ. ಇಲ್ಲ, ಅಪ್ಪ ಅಮ್ಮನ ಸಮಾಧಿಗೆ ಏನಾಗೋದಕ್ಕೂ ನಾವು ಬಿಡಲ್ಲ. ವಾ, ಒಳ್ಳೆ ಐಡಿಯಾನೇ ಕೊಟ್ರಿ ಕಣಮ್ಮಿ. ಇಷ್ಟ ತನಕ ಅಪ್ಪ ಅಂತ ಬಡ್ಕತ್ತಿದ್ರು, ಬೇಕು ಅಂದ್ರೆ ಒಳಕು ಹೊಂಟೋಗಿ ಸಣ್ಣಗಿರ್ತೀರಿ. ಲೇ, ಇವ್ರ ಅಪ್ಪ ಅಮ್ಮನ ಜೊತೆಗೆ ಇವ್ರನ್ನ ಹೊಡೆದ ಮೇಲೆ ಬಿಸಾಕ್ರಲ್ಲ. ಬೇಡ, ನಿಲ್ಸಿ ಪ್ಲೀಸ್. ಬೇಡ ಬೇಡ, ನಿಲ್ಸು. ಹೇಳ ಪರ್ಸು. ಅಣ್ಣ, ಅವರೆಲ್ಲ ನೀವು ಹೇಳ್ದಂಗೆ ಇಲ್ಲಿಗೆ ಬಂದಿದ್ರು, ಅವ್ರ ಕೆಲಸನ ಇಲ್ಲೇ ಮುಕ್ತ ಕೇಳಿದ್ದೀನಿ. ಬೇಡ ಪ್ಲೀಸ್, ನಿಮ್ ಕೈ ಮುಗಿತೀನಿ ಪ್ಲೀಸ್. ಬೇಡ. ಇನ್ನೇನು ಸಮಾಧಿ ಆಗೋಯ್ತಾರೆ, ಇವ್ರು ಯಾರು ಜಾತ್ರೆಗಿರಕ್ಕಿಲ್ಲ. ನೀವೇನು ಟೆನ್ಷನ್ ತಗೋಬೇಡಿ, ನಮ್ಮ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ. ಸಬಾಸ್ಲ ಪರ್ಸು. ಯಾಟೆ ಮೇಡಮ್ ಅವರೇ, ನೀವು ನಾವು ಸೇಫು. ಈರ್ಭದ್ರವ್ರು ಹೇಳ್ದಂಗೆ ನಾವು ಅನ್ಕೊಂಡಿದ್ದ ಕೆಲಸ ಎಲ್ಲ ಸುಸೂತ್ರವಾಗಿ ಆಗೋಗ್ಬಿಟ್ಟೈತೆ. ಎಲ್ಲರೂ ಊರ್ ಬಿಟ್ಟು ಹೊಂಟೋಯ್ತಾರೆ, ನಮ್ಮ ಕೆಲಸ ಆಯ್ತು ಅನ್ಕೊಳ್ಳಿ.